ಇವ್ರ ಅಕ್ಕ ಇವ್ರ ತಂಗಿ ಅದೇ ಇವ್ರ ಅಕ್ಕ ತರ ಇವ್ರ ತಂಗಿ ತರ. ಏನ್ ಅನ್ನಿಸ್ತಾ ಇದೆ ವಿನುತಾ? ತುಂಬಾ ಖುಷಿ ಆಗ್ತಾ ಇದೆ, ಆದ್ರೆ ಕಣ್ಣಲ್ಲೆಲ್ಲ ನೀರು ಬರಲ್ಲ. ಸೂಪರ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಒಂದು ಹಾಗೆ ಸುಮ್ಮನೆ ಡೈಲಿ ರೊಟೀನ್ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ನನಗೆ ಒಂದು ಮೇಕಪ್ ಇದೆ. ಅದು ಎಲ್ಲಿ ಅಂತಂದರೆ ನಮ್ಮ ಅಕ್ಕನ ಮನೇಲಿ. ನಮ್ಮ ಅಕ್ಕನ ಮನೆಯದು ಗೃಹಪ್ರವೇಶ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅವಳಿಗೆ ಮೇಕಪ್ ಮಾಡೋದಕ್ಕೆ ಆ್ಯಂಡ್ ಫಂಕ್ಷನ್ನ ಅಟೆಂಡ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇನ್ವೈಟ್ ಕೂಡ ಮಾಡಿದ್ಲು. ಸೊ ನಾನು ಇವಾಗ ರೆಡಿ ಆಗಿದ್ದೀನಿ. ನಾನು ನನ್ನ ಔಟ್ಫಿಟ್ ತೋರಿಸೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಳಗ್ಗೆ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವಾಗ ಟೈಮ್ ಬಂದು 7:15. ಸೊ ನಾನು ರೆಡಿಯಾಗಿದ್ದೀನಿ. 8 ಗಂಟೆಗೆ ಮನೆ ಬಿಡಬೇಕು, 8:15 ಅಲ್ಲಿ ಹೋಗಬೇಕು. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನೈಟ್ ಕೂಡ ಎಲ್ಲೋ ಹೊರಡೋದಿದೆ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅದನ್ನೇ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಸೊ ಇವತ್ತು ಬೆಳಗಿಂದ ಈವ್ನಿಂಗ್ವರೆಗೂ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ನನ್ನ ಔಟ್ಫಿಟ್ ನೋಡೋಣ. ಸೊ ಇದು ನನ್ನ ಔಟ್ಫಿಟ್. ಸಿಂಪಲ್ಲಾಗಿ ಒಂದು ಚೂಡಿದಾರ್ ಹಾಕ್ಕೊಂಡಿದ್ದೀನಿ. ಸೊ ಈ ಡ್ರೆಸ್ ಬಂದು ನಮ್ಮ ಮಮ್ಮಿ ಏನದು ನನ್ನ ಮದುವೆ ಆದ ಹೊಸದ್ರಲ್ಲಿ ಏನಪ್ಪ ಅದು ಗೌರಿ ಹಬ್ಬಕ್ಕೆ ಕೊಡಿಸಿದ್ದು. ಸೊ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಸತ್ಯನಾರಾಯಣ ಪೂಜೆ ಕೂಡ ಇರುತ್ತಂದೆ. ಸೊ ನನಗೆ ತುಂಬ ಇಷ್ಟ ಅದನ್ನು ಅಟೆಂಡ್ ಮಾಡೋದಕ್ಕೆ. ಸೊ ರೆಡಿ ಆಗಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಲಿಪ್ಸ್ಟಿಕ್, ಐಲೈನರ್ ಅಷ್ಟೇ. ಹೆಂಗೆ ಕಾಣ್ತಿದೆ ಅಂತ ಹೇಳಿ. ಲಿಪ್ಸ್ಟಿಕ್ಕು 2 ಶೇಡಲ್ಲಿ ಮಾಡಿದ್ದೀನಿ. ಚೆನ್ನಾಗಿದೆಯಾ? ಸೊ ನನ್ನ ಬ್ಯಾಗೆಲ್ಲ ರೆಡಿ ಇದೆ. ಸೊ ಅಕ್ಕ ಮನೆಗೆ ರೀಚ್ ಆದೆ ನಾನು. ಬೆಳಗ್ಗೆ ಆಲ್ಮೋಸ್ಟ್ ಒಂದು 8:30 ಆಗಿತ್ತು. ನಾನು ಕ್ಯಾಬಲ್ಲಿ ಹೋಗಿದ್ದೆ ಬಿಕಾಸ್ ಬೀರೇಶಿಗೆ ಕೆಲಸ ಇತ್ತು ಅಂದ್ಬಿಟ್ಟು ಅವರು ಬರೋಕ್ಕಾಗಲಿಲ್ಲ. ಸರಿ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಕ್ಯಾಬಲ್ಲಿ ಹೋಗಿದ್ದೆ. ಅಕ್ಕ ಮನೆ ರೀಚ್ ಆದಮೇಲೆ ಅಲ್ಲಿ ಇನ್ನೂ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ, ಇನ್ನು ಹೋಮ ಎಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ಅದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಹಾಗೆ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ಬೇಡ ಇರ್ರಿ, ಇವಾಗ ಆಮೇಲೆ ಹಾಕ್ರಿ. ಹಾಯ್ ಮಾಡು. ಶೇಮ್ ಯಾರು? ಓ, ನೀನು ಬುಡ್ಡು ಅಮ್ಮ ಅಂತಾನೆ ಕರೆಯೋದಾ? ಬಾಯ್ಲಿ ಏನೈತೆ? ಬಾಯ್ಲಿ ನೋಡೋಣ. ಅಳ್ಸೋಯ್ತಾ? ಬಾಯ್ಲಿ ನಾನು ಹಾಕ್ತೀನಿ ಬಾ. ಸೂಪರ್. ಚೆನ್ನಾಗಿದೆಯಾ ಮೇಕಪ್ಪು? ಚೆನ್ನಾಗಿದೆಯಾ ಹೇಳು ಬಾಯ್ಲಿ. ಸೂಪರ್. ಓ ಸೂಪರ್. ಇವ್ರು ನಮ್ಮ ಮಮ್ಮಿ ಅವ್ರ ಅಕ್ಕ, ಆದರೆ ಅವ್ರ ತಂಗಿ ಥರ ಇದ್ದಾರೆ. ನಮ್ಮಿ ಬರಲಿ, ಆಮೇಲೆ ನಿಲ್ಸಿ ತೆಗಿತೀನಿ. ಬನ್ನಿ. ಸೊ ನಮ್ಮ ಅಕ್ಕಂಗೆ ಮೇಕಪ್ ಲೈಟಾಗಿ ಮಾಡಿದೆ. ಅವಳು ತುಂಬ ಲೈಟಾಗಿ ಕೇಳ್ತಿದ್ಲು. ಸೊ ಅದಕ್ಕೆ ಲೈಟಾಗೆ ಮಾಡಿದೆ. ಆ್ಯಂಡ್ ಅವಳು ಪಾಪು ಇತ್ತಲ್ಲ, ಅದು ತುಂಬ ಕ್ಯೂಟಾಗಿತ್ತು. ನಾನು ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ಅದನ್ನು ಮೀಟ್ ಮಾಡಿ. ಅಂದರೆ ಮಗುದು ಫಸ್ಟ್ ಇಯರ್ ಬರ್ತ್ಡೇನಲ್ಲಿ ಅಷ್ಟೇ ಮೀಟ್ ಮಾಡಿದ್ದು. ಮತ್ತು ಅದಾದಮೇಲೆ ಯಾರೂ ಗೆಟ್ ಟುಗೆದರ್ ಏನೂ ಮಾಡೋಕ್ಕಾಗಲಿಲ್ಲ ನಾವು. ಸೊ ಇವಾಗ ಹೆಂಗೂ ಗೃಹಪ್ರವೇಶ ಇತ್ತಲ್ಲ, ಸೊ ಅದಕ್ಕೆ ಅಟ್ಲೀಸ್ಟ್ ಮೀಟ್ ಮಾಡ್ದಂಗೆ ಆದರೂ ಆಗುತ್ತೆ ಅಂತ ಬಂದೆ. ಆ್ಯಂಡ್ ಮಗು ಮಾತ್ರ ತುಂಬ ಕ್ಯೂಟಾಗಿ ಮಾತಾಡ್ತಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಇಷ್ಟೊಂದೆಲ್ಲ ಬೆಳೆದ್ಬಿಟ್ಟಿದ್ಯಾ, ಫಸ್ಟ್ ಇಯರ್ ಬರ್ಡೇಗೆ ಹೋಗಿದ್ದಿದ್ದು ನನಗೆ ಅದೇ ನೆನಪು. ಸೊ ಒಂಥರ ಕ್ಯೂಟ್ ಅಂತ ಅನ್ನಿಸ್ತಾ ಇತ್ತು. ಸೊ ಅಲ್ಲೂ ಕೂಡ ತುಂಬಾ ಎಂಜಾಯ್ ಮಾಡಿದೆ. ಅಂದರೆ ಆಂಟಿ ಅವ್ರನ್ನೆಲ್ಲ ನೋಡಿ ತುಂಬ ದಿನ ಆಗಿತ್ತು, ಅಕ್ಕನ್ನೆಲ್ಲ. ಸೊ
ಎಲ್ಲನೂ ಆಯಿತು. ಆ್ಯಂಡ್ ಹೋಮ ಮಾಡ್ತಿದ್ರು ಈ ಕಡೆ ಕೂತ್ಕೊಂಡು. ತುಂಬ ಹೊಗೆ ಸುತ್ಕೊಂಡ್ಬಿಟ್ಟಿತ್ತು. ಸೊ ಸ್ವಲ್ಪ ಹೊತ್ತು ಈಚೆ ಕೂತ್ಕೊಳ್ಳೋಣ ಅಂತ ಹೋಗಿ ಕೂತ್ಕೊಂಡಿದ್ದೆ. ಆ್ಯಂಡ್ ಮಗುದು ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ನಾನು ಈಚೆ ಕೂತ್ಕೊಂಡಿದ್ದೆ ಬಿಕಾಸ್ ಒಳಗಡೆ ಅಂತೂ ತುಂಬ ಇದು ಏನದು ಹೊಗೆ ಜಾಸ್ತಿ ಇತ್ತು. ಅದಾದಮೇಲೆ ಮತ್ತು ಏನದು ಮಹಾಮಂಗಳಾರತಿ ಎಲ್ಲ ಆಯಿತು. ಅದಾದಮೇಲೆ ಮತ್ತು ನಾವು ಸ್ವಲ್ಪ ಊಟ ಮಾಡಿಕೊಂಡು ಅದಾದಮೇಲೆ ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಈ ಮಗು ಬಂದು ಎಂಟರ್ಟೈನ್ ಮಾಡ್ತಿತ್ತು. ಸೊ ಬನ್ನಿ ನೋಡೋಣ ಏನಂತ ಅಂದ್ಬಿಟ್ಟು. Mommy's on the bus, go! Mommy's on the bus, go! All through the dark, Daddy's on the bus, go! Oh, hello! I love you! I love you! Ilbambudu! Hey, Ilbambudu! ಸೊ ಹಾಗೆ ಡ್ಯಾಡಿ ಮಮ್ಮಿಗೆ ವೆಯ್ಟ್ ಮಾಡ್ತಿದ್ದೆ. ಅವರು ಕೂಡ ಬಂದರು. ಅವ್ರು ಬಂದಿದ್ದಂತೂ ತುಂಬಾ ಲೇಟಾಗಿತ್ತು. 2:15 ಆಗೋಗಿತ್ತು. ನನಗಂತೂ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಬೆಳಗ್ಗೆ ಸ್ವಲ್ಪ ಮಾತ್ರ ನಾನು ತಿಂದಿದ್ದು. ಸೊ ಅವ್ರಿಗೆ ಊಟಕ್ಕೆ ವೆಯ್ಟ್ ಮಾಡ್ತಿದ್ದೆ. ಕೊನೆಗೆ ಬಂದರು. ಅವರು ಬಂದು ಎಲ್ಲರನ್ನೂ ಮಾತಾಡಿಸ್ತಾಯಿದ್ರು. ಸೊ ಈ ಅಜ್ಜಿ ಬಂದು ನಮ್ಮ ಅಜ್ಜಿ ಇದ್ದಾರಲ್ಲ ಅವರ ಅಕ್ಕ, ಅಂದರೆ ನಮ್ಮ ಮಮ್ಮಿಯವರ ಅಮ್ಮನ ಅಕ್ಕ ಅವರು. ಸೊ ಅವರ ಮೊಮ್ಮಗಳು ಮನೆಯೇ ಗೃಹಪ್ರವೇಶ. ನೋಡಿ ನಮ್ಮ ಮಮ್ಮಿ ಮತ್ತು ಅವ್ರ ಅಕ್ಕ ಎಷ್ಟು ಹೈಟ್ ಡಿಫ್ರೆನ್ಸ್ ಅಂದರೆ ಓಹೋ ನೋಡಿ, ಇವ್ರ ಅಕ್ಕ ಇವ್ರ ತಂಗಿ, ಆದರೆ ಇವ್ರ ಅಕ್ಕ ಥರ ಇವ್ರ ತಂಗಿ ಥರ. ಅಯ್ಯೋ ಆಂಟಿ ಮುಖ ಮುಚ್ಕೊಂತವ್ರೆ. ಸಾಕು ಬಿಡಿ, ನಿಮ್ ತೆಗ್ದಿದ್ದಾಯ್ತು. ಅಯ್ಯೋ 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 ಅದೇನೆ ಅವ್ರ ಮುಖ ಮುಚ್ಕೊಂತಿದ್ದಾರೆ. ತಮ್ಮ ಯಾರು ಕೂತಿದ್ರು ಅಲ್ಲಿ? ತೆಗ್ದೆ ಬಿಡ್ರಿ, ಯೂಟ್ಯೂಬ್ ವ್ಲಾಗ್. ಕಳಿಸ್ತೀನಿ ಲಿಂಕು. ನಮ್ಮ ಪಾಪ ನಮ್ಮ ಮಗುನ ಯಾರು ಮಾತಾಡ್ಸ್ತಾ ಇಲ್ಲ. ನೀವು ಅವ್ಳು ಲಗೇಜ್ ಇಟ್ಕೊಂಡು ನಿಂತಿದ್ದಾಳೆ. ಸೊ ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ಮನೆಗೆ ಹೊರಟ್ವಿ ನಾವು ಕ್ಯಾಬ್ ಮಾಡಿಕೊಂಡು. ಸ್ವಲ್ಪ ದೂರನೇ ಇತ್ತು, ಆದರೂ ಕ್ಯಾಬಲ್ಲೇ ಮನೆಗೆ ವಾಪಸ್ಸು ಹೋದ್ವಿ ನಾವು. ಸೊ ನೆಕ್ಸ್ಟ್ ಬಂದು ಇದು ಇನ್ನೊಂದು ದಿನದ ವ್ಲಾಗು. ನಾನು ಇದರಲ್ಲೇ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ ನಾನು ತೊಗೊಂಡಿರೋದು. ಸೊ ವಿನಂತನ ಬರ್ಡೇಗೆ ನಾವು ಶಾಪಿಂಗ್ ಹೋಗಬೇಕಾಗಿತ್ತು ಬಟ್ಟೆ ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು. ಬೀರೇಶ್ ಇದ್ಕೊಂಡು ನನಗೆ ಪಿಜ್ಜಾ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಅಂದರು. ಸೊ ನಾವು ಕೂಡ ಒಂದು 2 to 3 months ಆಗೋಗಿತ್ತು ಪಿಜ್ಜಾ ಎಲ್ಲ ತಿಂದು. ಸೊ ಅದಕ್ಕೆ ಅಟ್ಲೀಸ್ಟ್ ಮಧ್ಯಾಹ್ನ ತಿಂದರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು, ಮಧ್ಯಾಹ್ನ ಆಗಿತ್ತಲ್ವ, ಸೊ ಅದಕ್ಕೆ ಬಂದ್ವಿ. ಓಕೆ ಪಿಜ್ಜಾ ತಿನ್ನೋಣ ಅಂತ ಅಂದ್ಬಿಟ್ಟು. ಸೊ ನಾವು ಕಾಂಬೋ ತೊಗೊಂಡಿದ್ವಿ. 99 ಏನೋ ಕಾಂಬೋ ಇತ್ತು, ಹೊಸದಾಗಿ ಸ್ಟಾರ್ಟ್ ಆಗಿತ್ತು. ಸೊ ಟ್ರೈ ಮಾಡೋಣ ಅಂತ ಅದು ತೊಗೊಂಡು ಮತ್ತು ಬೇರೆ ಇನ್ನೊಂದು ಪಿಜ್ಜಾ ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ತುಂಬ ದಿನ ಆದಮೇಲೆ ತಿಂತಿದ್ದೆ. ಸಖತ್ ಒಂಥರ ಫೀಲಿಂಗ್ ಇತ್ತು. ಯಪ್ಪ ಎಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು. ಬಟ್ ಇದೆಲ್ಲ ಒಳ್ಳೇದಲ್ಲ. ಐನೋ ಲಾಸ್ಟ್ ವೀಡಿಯೋಸಲ್ಲೇ ನೋಡಿರ್ತೀರ ನಾನು ಡಯಟ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಬಟ್ ಇವಾಗ ಇದನ್ನೆಲ್ಲ ತಿಂತಿದ್ದಾಳೆ ಅಂತ ನೋಡ್ತಿರ್ಬೋದು. ಆ್ಯಂಡ್ ಅನ್ನಿಸ್ಬೋದು ನಿಮಗೆ ಸ್ಟಾಪ್ ಮಾಡಿಬಿಟ್ಟಿದ್ದಾಳೆ ಅಂತ. ಬಟ್ ಇಲ್ಲ,
ನಾನು ಸ್ಟಾಪ್ ಮಾಡಿಲ್ಲ. ಇದಕ್ಕೆ ಏನು ತಿಂತೀನೋ ಅದಕ್ಕೆ ನಾನು ಕರೆಕ್ಟಾಗಿ ಕಾಂಪನ್ಸೇಟ್ ಮಾಡ್ಕೊತೀನಿ. ವಾಕಿಂಗ್ ಆಗಿರ್ಬೋದು ಅಥವಾ ಸ್ವಲ್ಪ ಕಮ್ಮಿ ತಿನ್ನೋದು ಅಥವಾ ನೀರು ಜಾಸ್ತಿ ಕುಡಿಯೋದು ಈ ಥರದ್ದೆಲ್ಲ ಮಾಡ್ಕೊತೀನಿ ಕಾಂಪನ್ಸೇಟು. ಸೊ ಅಷ್ಟೊಂದೇನು ಜಾಸ್ತಿ ತಿಂದಿದ್ದೀನಿ ಅಂತಲೂ ಅನ್ಸೋದಿಲ್ಲ. ಸೊ ನನ್ನ ಡಯಟ್ ಹಾಗೆ ಫಾಲೋ ಆಗ್ತಾನೇ ಇದೆ. ಸೊ ವೀರೇಶ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ರು ಪಿಜ್ಜಾ ಎಲ್ಲ ತಿಂದು. ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರಿಗೆ ಅಂತಲ್ಲ ಎಲ್ಲರಿಗೂ ಇಷ್ಟನೇ ಪಿಜ್ಜಾ. ಬಟ್ ತುಂಬ ದಿನ ಆಗಿತ್ತು, ಹೇಳಿದ್ನಲ್ಲ 2 to 3 months ಆಗೋಗಿತ್ತು ನಾವು ತಿಂದು. ಸೊ ಅದಕ್ಕೆ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಒಂಥರ ಫುಲ್ ಎಂಜಾಯ್ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಶಾಪಿಂಗ್ ಹೋಗಿದ್ವಿ ನಾವು ಜುಡಿಯೋಗೆ. ಬಟ್ ಅಲ್ಲಿ ವೀಡಿಯೋ ತೆಗೆಯೋದಕ್ಕಾಗಲಿಲ್ಲ ನನಗೆ. ವೀಡಿಯೋ ಮಾಡಬಾರ್ದು ಅಂತಲೋ ಏನೋ ಹೇಳಿದರು ಒಂದು ಸತಿ. ಸೊ ಅದಕ್ಕೆ ನಾನು ಸುಮ್ಮನೆ ರಿಸ್ಕ್ ಯಾಕೆ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಏನೋ ವೀಡಿಯೋ ಮಾಡಲಿಲ್ಲ. ಬಿಕಾಸ್ ಬಟ್ಟೆ ಸೆಲೆಕ್ಟ್ ಮಾಡಬೇಕಾಗಿತ್ತು ನಾನು ವಿನೋತಂಗೆ. ಸೊ ಬೀರೇಶು ಮಾಡಲ್ಲ ವೀಡಿಯೋನ, ನಾನು ಒಬ್ಬಳೇ ಮಾಡಬೇಕು. ಸೊ ಅದಕ್ಕೆ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ದೆನ್ ಮತ್ತೆ ವಾಪಸ್ ಬೇರೆ ಕಡೆ ಹೋಗಿದ್ವಿ. ಮತ್ತು ವಾಪಸ್ ಬರ್ತಿರ್ಬೇಕಾದ್ರೆ ಬೀರೇಶ್ ಇತ್ಕೊಂಡು DBC ತಿನ್ನೋಣ ಅಂತ ಅಂದರು. ಸೊ ಓಕೆ, ಇವತ್ತೊಂದಿನ ಚೀಟ್ ಡೇ ಥರ ಮಾಡಿಬಿಟ್ಟು ತಿನ್ಬಿಡೋಣ, ಏನೂ ಮಾಡೋದಕ್ಕಾಗಲ್ಲ. ಅವರು ಇಷ್ಟಪಡ್ತಿದ್ದಾರೆ ಅಂದರೆ ಇದೆಲ್ಲ ತಿಂದು ನಾವು ತುಂಬ ದಿನವೇ ಆಗಿದೆ. ಲಿಟ್ರಲಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 2 to 3 months ಆಗಿದೆ ನಾವು ತಿಂದು. ಸೊ ಅದಕ್ಕೆ ಓಕೆ ಫೈನ್ ಅಂತ ಅಂದ್ಬಿಟ್ಟು ಬಂದ್ವಿ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ತಿಂದಾದ್ಮೇಲೆ ನೀವು ಕೇಳ್ಬೋದು ಮತ್ತೆ ರಾತ್ರಿಗೆ ಊಟ ಮಾಡಿದ್ರಾ ಅಂತ ಅಂದ್ಬಿಟ್ಟು. ಸೀರಿಯಸ್ಲಿ ಇಲ್ಲ, ನನಗೆ ಮಧ್ಯಾಹ್ನ ತಿಂದಿದ್ದೆ ತುಂಬ ಹೆವಿ ಅಂತ ಅನ್ನಿಸ್ತಾಯಿತ್ತು. ರಾತ್ರಿ ಬಂದು ಊಟನೇ ಮಾಡಲಿಲ್ಲ ನಾನು. ಮಜ್ಜಿಗೆ ಕುಡಿದು ಒಂದು ಬಾಳೆಹಣ್ಣು ತಿಂದ್ಬಿಟ್ಟು ನಾನು ಮಲ್ಕೊಂಡೆ ಅಷ್ಟೇನೆ, ಮತ್ತಿನ್ನೇನೂ ಇಲ್ಲ. ಮತ್ತು ವಾಕಿಂಗ್ ಹೋಗಿದ್ದೆ. ಸೊ ಅಲ್ಲಿಗೆ ಕಾಂಪನ್ಸೇಟ್ ಆಯಿತು. ಸೊ ಸಖತ್ತಾಗಿತ್ತು DBC. ನಾನು ಎಷ್ಟು ಟಿಕೆಟ್ಸ್ನ ಕಲೆಕ್ಟ್ ಮಾಡಿದ್ವಿ. ದಿಸ್ ಇಸ್ ಆಫ್ ಜಸ್ಟ್ 3 months. 3 months ಅಷ್ಟೇ. 3 months ಅಲ್ಲ ಇದು ಜಾನ್ ಫೆಬ್ರವರಿ 5 months. 5 months ಇದಕ್ಕೂ ಮುಂಚೆ ಇನ್ನು 1 year ಇತ್ತು. ಇದು ಟ್ರಿಬಲ್ ಇತ್ತು. ನಾಚಿಕೆ ಆಗಲ್ಲ ನಿನಗೆ? ಯಾಕೆ ಆಗ್ತಿತ್ತು? ಮೂರು ಪ್ಯಾಂಟ್ ತಗೊಂಡಿದ್ದೀನಿ. ಯಾವ ಥರದ್ದು? ಓಕೆ, ಇದೊಂಥರ ನೈಟ್ ಪ್ಯಾಂಟ್, ಒಂಥರ ನೈಟ್ ಪ್ಯಾಂಟ್. ತುಂಬ ನಮ್ಮ ಓಕೆ, ಐ ಡೋಂಟ್ ಕೇರ್. ಹೊಟ್ಟೆ ಒಂಚೂರು ಒಳಗೆ ಹೇಳ್ಕೊಂಡ್ರೆ ವಿಡಿಯೋದಲ್ಲಿ ಚೆನ್ನಾಗಿ ಬರುತ್ತೆ. ಸಾಕ ಅದು ಹಾಕಿ ನೋಡ್ಬೇಕಲ್ಲ. ಸೊ ಇದೊಂದು T-shirt ನಮ್ಮ ಅಕ್ಕ ತಗೊಂಡಿದ್ದಾಳೆ. ದಿಸ್ ಫಾರ್ ಹರ್. ಎಷ್ಟಿರ್ಬೋದು ಕಮೆಂಟ್ ಮಾಡಿ ಇದಕ್ಕೆಲ್ಲ. ಕರೆಕ್ಟಾಗಿ ಹೇಳಿದ್ದಾರೆ. ಇವಾಗ 100 ಅದು ಜಾಸ್ತಿ ಇಲ್ಲ. ಸೊ ಇದೊಂದು ತಗೊಂಡೆ ನಾನು. ಇದು ಮತ್ತೆ ನಾನು 2 T-shirt ತಗೊಂಡೆ, ನಾನು ತಗೊಂಡ್ರು. ಚಿಲ್ ಗರ್ಲ್. ನಮ್ಮ ಅಕ್ಕನ ಜೊತೆ ಸೇರಿಸ್ತಾರೆ ಯೂಟ್ಯೂಬರ್. ಸೊ ಆಮೇಲೆ ನನ್ನ ಬರ್ತ್ಡೇಗೆ ಅಂತ ನಮ್ಮ ಡ್ಯಾಡಿ ಒಂದು ಡ್ರೆಸ್ ತೆಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದೆಲ್ಲ ನಮ್ಮ ಡ್ಯಾಡಿನೇ ತೆಕೊಟ್ಟಿರೋದು. ಬಟ್ ಈ ಪ್ಯಾಂಟ್ ಮಮ್ಮಿ, ಪ್ಯಾಂಟ್ ನಮ್ಮಮ್ಮ, ಈ T-shirts ಡ್ಯಾಡಿ, ಆಮೇಲೆ ಇದು ಬಟ್ಟೆನೂ ಡ್ಯಾಡಿ ಕೊಡಿಸ್ತಿಲ್ಲ. ಬೇಗ ತೆಗಿಯ ನುಲಿತಾವಳಲ್ಲಿ. ಫುಲ್ ಎಲ್ಲ ತೆಗಿಬೇಡ, ಜಸ್ಟ್ ಹಂಗೆ ತೋರಿಸು. ಸೆಟ್ ಹಾಕೊಂಡಾಗ ತೋರಿಸುವಂತೆ. ಇದು ಸೆಟ್ ಎಷ್ಟಿರ್ಬೋದು ಇದು ಕಮೆಂಟ್ ಮಾಡಿ. ಅಷ್ಟೇ, ಏನಿಲ್ಲ. 200 ರೂಪಾಯಿ ಎಕ್ಸ್ಟ್ರಾ. ಅವಳು ಹಂಗೆ ಅವಳು ಎಲ್ಲ ಯಾವ್ದಾನ ಕೆಲಸ ನೆಟ್ಟಿಂಗ್ ಮಾಡ್ತಾಳ. ನಾವು ಅಪ್ಪ ಇರ್ಬೇಕೇ ಇತ್ತು, ಇವಾಗ ಮುಗಿತಿತ್ತು ಸರಿಯಾಗಿ. ಬರೀ ಬೈಸದ್ರಲ್ಲೇ ಮಮ್ಮಿ ಒಂದು ಅಷ್ಟೇ. ಇಷ್ಟನ್ನ ತಗೊಂಡಿದ್ದು ಅಷ್ಟೇ. ಅದೇನೋ ಕರ್ಚೀಫ್ ತಗೊಂಡಿದ್ದಾರೆ. ಆಮೇಲೆ ಈ ಕರ್ಚೀಫ್ ತಗೊಂಡಿದ್ದಾರೆ.
ವಿನೋ ಒಂದು ನಿಮಿಷ ನಂದು ಇದು ತಗೊಂಬ ಬ್ಯಾಗು. ಈಗ ನಮ್ಮ ಅಕ್ಕ ಇದ್ರಲ್ಲೆಲ್ಲ ನೋಡ್ತಾಳೆ ಯಾವ್ದು ಅಭ್ಯಾಸ ಮಾಡ್ಕೊಳ್ಳೋದು ಅಂತ. ಮುಚ್ಕೊಂಡು ನಡಿಯ, ನಂಗೇನು ಗೊತ್ತಿಲ್ವಾ. ನೋಡಿ ಗೈಸ್, ನಮ್ಮ ಮಮ್ಮಿ ಹೊಸ ಜಾಬ್ ಮಾಡ್ತಾ ಇದ್ದಾರೆ. ಯಾರಿಗಾನ ಪ್ಯಾಕಿಂಗ್ ಏನಾದರೂ ಅವಶ್ಯಕತೆ ಇತ್ತಂದ್ರೆ ನಮ್ಮ ಮಮ್ಮಿನ ಕಾಂಟ್ಯಾಕ್ಟ್ ಮಾಡಿ. ಎಷ್ಟು ಚಾರ್ಜ್ ಮಾಡ್ತೀಯಮ್ಮ? ಹೌದಾ, ಫ್ರೀ ಆಫ್ ಕಾಸ್ಟ್. ಹೆಲ್ಪಿಂಗ್ ಅಷ್ಟೇ. ಓಪನ್ ಮಾಡು ಈ ಕಡೆ. ಈ ಕಡೆ ಏನಾದ್ರು ಗಿಫ್ಟ್ ಏನಾದ್ರು ತಂದಿದ್ದೀಯ? ನಾನು ನೆನ್ನೆ ತಗೊಂಡಿದ್ನಲ್ಲ ಟೀ ಶರ್ಟ್ಸ್ ಅದು ತೋರ್ಸಕ್ಕೆ. ಇದಾ? ಎಲ್ಲ ಕೊಡಿಲಿ. ಇರು ಅದೆತ್ತು ಮೇಲ್ಗಡೆ. ಜುಡಿಯೋಯಿಂದ ಪ್ಯಾಂಟ್ ತಗೊಂಡ? ಅದು ಫುಲ್ ಹಂಗೆ ಸೆಟ್ ಎತ್ಕೋ. ಅದೆಲ್ಲ ತೆಗಿಬೇಡ್ವೆ. ಫುಲ್ ಕೆಳಗಿರೋದಷ್ಟು ಅಷ್ಟು ಅಲ್ಲ, ಬರೀ ಆ ಪ್ಯಾಂಟ್ ಜೊತೆಗೆ ಒಂದು ಟಾಪ್ ಎಲ್ಲ ಇದೆಯಲ್ಲ ಅದು ಎತ್ಕೋ ಅಷ್ಟೇ. ಚೆನ್ನಾಯ್ತಾ ಪ್ಯಾಂಟು? ಅದು ಸೈಡ್ಗೆ ಇಟ್ಬಿಡು. ಪ್ಯಾಂಟ್ ತಗೊಂಡಿದ್ದಲ್ಲ ನಮ್ಮ ಅಕ್ಕ. ಹೊಸ ಬೆಲ್ಟ್, ಮ್ಯಾಚಿಂಗ್ ಬೆಲ್ಟ್ ಬೇರೆ. ಹೆಂಗೆ ಇದು ತೋರಿಸ್ಬೇಕಾ? ತೆಗ್ದು ಹೇಗಿದೆ ಪ್ಯಾಂಟ್? ಆಕ್ಚುಲಿ ಪ್ಯಾಂಟ್ ನಾನು ನೋಡಿದ್ದೆ ಅಲ್ಲಿ. ನಾನು ವೈಟ್ ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟೆ ಅವತ್ತು ನಾವು ಹೋದಾಗ. ಚೆನ್ನಾಯ್ತಾ? ಚೆನ್ನಾಗೈತೆ. ಅದು ಹಂಗೆಲ್ಲ ಮಡ್ಚೋದು, ನೀಟಾಗಿ ಮಡ್ಚು. ಅದು ತೆಗಿಯ ಸಾಕು, ಅದನ್ನ ಮಡ್ಚುವಂತೆ ಆಮೇಲೆ. ಆಕ್ಚುಲಿ ಈ ತರ ನನ್ನ ಹತ್ರ ಬೆಲ್ಟ್ ಇದೆ, ಬ್ರೌನ್ ಕಲರ್. ಬಟ್ ಜುಡಿಯೋ ನಾವು ತಗೊಂಡಿದ್ದಲ್ಲ. ಇದೆಯಾ? ಹೆಂಗಿದೆ ಟಾಪು? ಶರ್ಟ್ ಯಾ ಚೆನ್ನಾಗಿದೆ. ಹೆಂಗೈತಮ್ಮ? ಚೆನ್ನಾಯ್ತಾ? ಸೊ ದಿಸ್ ಇಸ್ ನಮ್ಮ ಕಡೆಯಿಂದ ಗಿಫ್ಟ್ ಫಾರ್ ವಿನೋತಾ. ನಾವು ಮತ್ತೆ ಕೊಡ್ತಾನೆ ಇರ್ಲಿಲ್ಲ ಇದು. ಅದಕ್ಕೆ ನಾನು ಹೇಳಲಿಲ್ಲ, ಅದಕ್ಕೆ ಅವಳದೆಲ್ಲ ತಗೊಂಡ ಮೇಲೆ ನಾನು ಹೇಳಿದ್ದು. ಇಲ್ಲಾಂದ್ರೆ ಬಿಡು, ಅಕ್ಕನೇ ಕೊಡ್ಸಿದಳಲ್ಲ ಸಾಕು ಅಂದಿರೋನು. ನಮ್ಮ ಅಮ್ಮನ ಮಕ ಒಂಥರ ಆಗೋಯ್ತು. ನಮ್ಮಪ್ಪ ಬರ್ಲಿ, ಇವಾಗ ಗೊತ್ತಾಗುತ್ತೆ. ಇಲ್ಲ ಆಗತ್ತೆ, ನಾನು ಹಾಕಿ ನೋಡಿದ್ನಲ್ಲ, ಲೂಸ್ ಇದೆ. ನೀನೇ ತಗೊಂಡಿದ್ಯಾ? ಆ ಪ್ಯಾಂಟು ಮತ್ತೆ ಅದು. ಇವಳು ಬೆಲ್ಟ್ ಇಲ್ಲ ಅಂತ ಬಡ್ಕೊಂತಿದ್ಲಲ್ಲ. ಅದು ತಗೊಂಡೆ, ಬೆಲ್ಟ್ ತಗೊಂಡೆ. ಎಲ್ಲ ನಂದೇ ಆಡ್ಕೊಂಡು ಉಜ್ಜಾಡು. ವಾವ್, ಎಕ್ಸ್ಟ್ರಾ ಓಲ್ ಬೇರೆ ಹಾಕ್ಸಿದೀನಿ ಹೊಟ್ಟೆ ದಪ್ಪ ಅಂತ. ಯಾಕಮ್ಮ ಚೆನ್ನಾಯ್ತಾ ಡ್ರೆಸ್ಸು? ಚೆನ್ನಾಗೈತೆ. ಐ ಲೈಕ್ ದಿಸ್. ಹಾಕೊಂಡು ಬರ್ತೀಯ? ಹಾಕೊಂಡು ಬಂದು ನೋಡು, ಹಾಕೊಂಡು ನೋಡು ಒಂದ್ಸತಿ. ಕುಣಿಸ್ಬಿಡ ಜಾಸ್ತಿ. ಹಿಂಗೈತೆ ಅಮ್ಮ? ಚೆನ್ನಾಗಿದೆ. ನಾ ಈ ಥರದ್ದೇ ಹೇಳೋದು ಹುಡುಗಿ, ಈ ಥರ ಟಾಪ್ಗಳು ತಗೊಂತ. ಅಲ್ಲೇ ಅನ್ಲಿಮಿಟೆಡ್ ಅಲ್ಲಿ ತಗೊಂಡಿತ್ತು. ಎಷ್ಟದು? ಎಷ್ಟನಾಗಿರ್ಲಿ ನಿನ್ಗೆ, ಅದ್ರಲ್ಲೇ ಐತೆ ಇನ್ನೇನಲ್ಲಿ. ನೋಡ. ಥ್ಯಾಂಕ್ ಯು ಡ್ಯೂಡ್. ವೈಟ್ ತಗೋಬಾರ್ದಿತ್ತು ಕಣಲ್ಲ. ವೈಟ್ ನಾನು ಹಾಕೊಳ್ಬೋದು ಅಂತ ತಗೊಂಡಿದ್ದು. ಅರ್ಷಿತಾ ಕೊಡ್ಸಿರೋದು. ಹೌದು, ಮೊದಲೇ ಅರ್ಷಿತಾ ನೀನು ಹೇಳಿದ್ರೆ ಅದೇ ನನ್ಗೆ ಗೊತ್ತಿತ್ತಲ್ಲ, ಅದಕ್ಕೆ ನಾನು ಹೇಳಲಿಲ್ಲ. ಓಕೆ, tomorrow I'll do it tomorrow. Yeah. How was this? ಚೆನ್ನಾಗ ಮುಸ್ಲಿಂ ಮಾಡ್ತಾರೆ ಇದೆ. So okay. I like it. ಇದು ಸ್ವಲ್ಪ ದೊಡ್ಡ ಬೇಕು. ಇಡ್ಲಿ ಇನ್ನೊಂಚೂರು ದಪ್ಪ ಐತಲ್ಲ ಮಕ್ಕಳು ಇರ್ತದೆ. ಅದು ಅವಳಿಗೆ ಇರಬೇಕು. ಏನು ಅನ್ನಿಸ್ತಾ ಇದೆ ವಿನುತಾ? ತುಂಬ ಖುಷಿ ಆಗ್ತಾ ಇದೆ, ಆದರೆ ಕಣ್ಣಲ್ಲೆಲ್ಲ ನೀರು ಬರಲ್ಲ. ತುಂಬ ಖುಷಿ ಆಗ್ತಿದೆ. ನಮ್ಮ ಅಕ್ಕ ಕರ್ಕೊಂಡು ಹೋಗ್ತಾ ಇದ್ದಾರೆ, ಪ್ಲಸ್ ನಮ್ದು ಡ್ರೆಸ್ ಕೊಡ್ಸಿದ್ದಾರೆ. ಹಲೋ, ಮಂಗಳೂರು ಕರ್ಕೊಂಡು ಹೋಗ್ತಾ ಇರೋದು ನನ್ನ ಅಸಿಸ್ಟೆಂಟ್ ಆಗಿ. ಸೊ ವಾಚ್, ಐ ಡೋಂಟ್ ಕೇರ್. ಹೋಗ್ತಾ ಇದೀನ ಅಷ್ಟೇ ಮ್ಯಾಟರ್ಸ್.
ಸೊ ಮಮ್ಮಿ ದಾದಿ ಡ್ರೆಸ್ ತೆಕ್ಕೊತಿದ್ದಾರೆ. ಇನ್ನೇನು ಬೇಕು ನನಗೆ? ಐ ಆಮ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ಸೊ ನೋಡಿದ್ರಲ್ಲ ಏನೇನಾಯಿತು ಇವತ್ತು ಅಂತ ಅಂದ್ಬಿಟ್ಟು. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆ್ಯಕ್ಚುಲಿ ನನ್ನ ತಂಗಿ ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು ಅವಳು ಹೇಳ್ಬಿಟ್ಟಿದ್ದಾಳೆ. ಸೊ ಅದನ್ನು ಮ್ಯೂಟ್ ಮಾಡಿದ್ದೀನಿ. ಅದನ್ನು ಕಮೆಂಟ್ ಮಾಡಿ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲಿ ಹೋಗ್ತೀವಿ ಏನು ಎತ್ತ ಅಂತ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ, ಓಕೆನಾ? ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಇದಕ್ಕೆ ಇದು